ಲಿಂಕ್ ಕೆನಾಲ್ ಮೂಲಕ ನೀರನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತೀರಾ ಎಂದು ನಮಗೆ ತಿಳಿಸಿ ಎಂದು ತುರುವೇಕೆರೆ ಶಾಸಕ ಎಂಟಿ ಕೃಷ್ಣಪ್ಪ ಸರ್ಕಾರವನ್ನ ಪ್ರಶ್ನೆ ಮಾಡಿದ್ದಾರೆ. ತುಮಕೂರಿನ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನನ್ನನ್ನ ಗೆಲ್ಲಿಸಿ ಶಾಸಕನನ್ನಾಗಿ ಮಾಡಿ ಕಳಿಸಿದ ರೈತರ ಹಿತವನ್ನ ಕಾಪಾಡುವುದು ನನ್ನ ಕರ್ತವ್ಯ. ಸಿಎಂ ಡಿಕೆ ಶಿವಕುಮಾರ್ ಅವರು ಲಿಂಕ್ ಕೆನಾಲ್ ಮಾಡಿಯೇ ತೀರುತ್ತೇನೆ ಎನ್ನುತ್ತಾರೆ. ಈ ಭಾಗದ ರೈತರ ಹಿತವನ್ನ ಅವರು ಕಾಪಾಡುವುದು ಅವರ ಹೊಣೆಯಲ್ಲವೇ? ಪೊಲೀಸ್, ಮಿಲಿಟರಿ ಪ್ರೊಟೆಕ್ಷನ್ ಏನೇ ಇದ್ರೂ ಅವರು ಹೇಗೆ ಲಿಂಕ್ ಕೆನಾಲ್ ಮಾಡುತ್ತಾರೆ ನೋಡೋಣ. ಲಿಂಕ್ ಕೆನಾಲ್ ಮಾಡುವ ಬದಲು ಪೈಪ್ಲೈನ್ ಮಾಡಬಹುದಿತ್ತಲ್ವಾ? ಲಿಂಕ್ ಕೆನಾಲ್ ವಿರುದ್ಧ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ಎಂದು ಎಂಟಿ ಕೃಷ್ಣಪ್ಪ ತಿಳಿಸಿದ್ದಾರೆ. ಇನ್ನು ಈ ಸುದ್ದಿಗೋಷ್ಠಿಯಲ್ಲಿ ತಿಪಟೂರು ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾದ ಕೆಟಿ ಶಾಂತಕುಮಾರ್ ಹಾಗೂ ಜೆಡಿಎಸ್ ಜಿಲ್ಲಾ ವಕ್ತಾರರಾದ ಮೆಡಿಕಲ್ ಮಧು ಇನ್ನು ಇತರೆ ಮುಖಂಡರು ಉಪಸ್ಥಿತರಿದ್ದರು. ಆದರೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯನ ಹೇಳಕ್ ಬಯಸ್ತೇನೆ. ಪಕ್ಷ ಇಲ್ಲಿ ತನ್ನದು ಬೇಡ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಎಲ್ಲ ನಾಯಕರು ಒಗ್ಗಟ್ಟಾಗಿ ಈ ತುಮಕೂರು ಜಿಲ್ಲೆ ರೈತರ ಉಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅಂತ ಎಲ್ಲರೂ ನಾನು ನಮ್ರತೆಯಿಂದ ವಿನಂತಿಸ್ತೇನೆ. ರೈತರು ಇದ್ದಾಗ ಕಾಪಾಡಬೇಕಲ್ಲ ನಾವು. ರೈತರು ನಮ್ಗೆ ಓಟ್ ಹಾಕಿ ಗೆಲ್ಸಿ ಶಾಸಕ ಮಾಡಿದ್ದಾರೆ. ಇರ್ಬೋದು, ನಂಗೆ ಗೆಲ್ತಾರೆ, ಅದು ಬೇರೆ ವಿಚಾರ. ಆದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಒಂದು ವಿಷಯನ ಹೇಳಕ್ ಬಯಸ್ತೇನೆ. ಪಕ್ಷ ಇಲ್ಲಿ ತನ್ನದು ಬೇಡ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ದಳ ಇರಲಿ, ಎಲ್ಲ ನಾಯಕರು ಒಗ್ಗಟ್ಟಾಗಿ ಈ ತುಮಕೂರು ಜಿಲ್ಲೆ ರೈತರ ಉಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಅಂತ ಎಲ್ಲರೂ ನಾನು ನಮ್ರತೆಯಿಂದ ವಿನಂತಿಸ್ತೇನೆ. ಒಂದು ಹೇಮಾವತಿ ಒಂದು ನೀರು, ಹಾಗಾಗಿ ಇದನ್ನ ನೀರನ್ನ ನೀವು ಡೈರೆಕ್ಟ್ ಕೆನಾಲ್ ಮುಖಾಂತರ ಈ ಭಾಗದ ಜನತೆಯ ರೈತರಿಗೆ ವಂಚಲಿಕ್ಕೆ ನಮ್ಮ ಜಿಲ್ಲೆಯ ರೈತರು ಯಾರು ಬಿಟ್ಟಿರಲ್ಲ, ಎಲ್ಲರೂ ಪ್ರಾಣ ಬೇಕಾದ್ರೂ ಬಿಡ್ತಾರೆ. ಹೋರಾಟ ಯಾವ ಮಟ್ಟಕ್ಕೂ ಬೇಕಾದ್ರೂ ತಗೊಂಡು ಹೋಗ್ತಾರೆ. ಈ ಬಾರಿ ದಯಮಾಡಿ ನಮ್ಮ ಏನೊಂದು ಜಿಲ್ಲೆಯ ಇವತ್ತು ಇವರೇನಾದರೂ ಪ್ರಾರಂಭ ಮಾಡಿದ್ದಾರೆ, ಮುಂದಿನ ಹೋರಾಟವನ್ನು ನಮ್ಮ ಹಿರಿಯರೆಲ್ಲ, ನಮ್ಮ ಎಂಪಿ ಕೃಷ್ಣಪ್ಪನವರು, ಸುರೇಶ್ ಗೌಡರು, ಜ್ಯೋತಿ ಗಣೇಶ್ ಅವರು, ನಮ್ಮೆಲ್ಲ ಜನನಾಯಕರು ಮತ್ತು ಜೆಡಿಎಸ್, ಬಿಜೆಪಿ ಮುಖಂಡರುಗಳು, ರೈತರ ಸಂಘದವರು ಎಲ್ಲ ಒಟ್ಟಾಗಿ ಸೇರಿ ಕಳೆದ ಬಾರಿ ಮಾಡಿದಂಗೆ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮೆಲ್ಲರ ಸಹಕಾರವನ್ನು ಕೋರ್ತಾ, ಇದು ತುಮಕೂರು ಜಿಲ್ಲೆಯ ಪ್ರಶ್ನೆ ಆಗಿರೋದ್ರಿಂದ ತಮ್ಮೆಲ್ಲರ ಸಹಕಾರ ಕೂಡಿ ನಾನು ಮಾತನಾಡ್ತೀನಿ. ನಮ್ಮ ರವಿ ಹೆಬ್ಬಾಳ್ಕರ್ ಅವರ ಹಾಗೂ ನಮ್ಮ ಪುತ್ತೂರು ತಾಲೂಕಿನ ಪಕ್ಷದ ಮುಖಂಡರಾದ ಶಾಂತಕುಮಾರ್ ಅವರೇ, ನಮ್ಮ ವಕ್ತಾರ ಅವರು ಹಾಗೂ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರು. ಈಗ ನಮ್ಮ ಶಾಂತಕುಮಾರ್ ಅವರು, ನಮ್ಮ ರವಿಯವರು ಮಾತನಾಡಿದರು. ಇವತ್ತು ಹೇಳ್ದಂಗೆ ಇವತ್ತು ತುಮಕೂರು ಜಿಲ್ಲೆಗೆ ನೀರಿನ ಭಾಳ ತೊಂದರೆ ಇದೆ. ಮತ್ತು ಯಾವುದೇ ಕಾರಣಕ್ಕೂ ನೀವು ಕುಂದಲ್ ನಮ್ಮದೇ ಯಾಕೆ ಅಭ್ಯಂತರ ಇಲ್ಲ. ಆದರೆ